ಕೂಲಿ ತಮ್ನೇಲ್ ಟೈಟಲ್ ನೋಡ್ಕೊಂಡು ಬಂದವ್ರಿಗೆ ಅರ್ಥ ಆಗಿರುತ್ತೆ. ಈ ಸಿನಿಮಾದಲ್ಲಿ ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್, ಸತ್ಯರಾಜ್, ಕನ್ನಡದಿಂದ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ, ತೆಲುಗುವಿಂದ ನಾಗಾರ್ಜುನ, ಮಲಯಾಳಂನಿಂದ ಸೌಬಿನ್ ಶಹೀರ್ ಹಾಗೂ ಬಾಲಿವುಡ್ನಿಂದ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಒಟ್ಟಾಗಿ ನಟಿಸಿರುವಂತಹ ಸಿನಿಮಾನೇ ಕೂಲಿ. ಈ ಸಿನಿಮಾ ಈ ವರ್ಷದ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಸಿನಿಮಾ ಅಂಡ್ ಇದರಿಂದ ಕಾಲಿವುಡ್ 1,000 ಕೋಟಿಯ ಕನಸನ್ನ ಕೂಡ ಕಾಣ್ತಾ ಇತ್ತು. ಆ ಸಿನಿಮಾ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ದೊಡ್ಡದಾಗಿ ಬಿಡುಗಡೆ ಆಗಿದೆ. ರಜನಿ ಅವರ ಸಿನಿಮಾ ಅಂದ್ರೆ ಕೇಳಬೇಕಾ? ಸಿನಿಮಾದ ಪ್ರೀ ಬುಕಿಂಗು ನೆಕ್ಸ್ಟ್ ಲೆವೆಲ್ ಅಲ್ಲಾಗಿದೆ. ಮುಂದೆ ಕೂಡ ಸಿನಿಮಾ ಇದೇ ವೇಗವನ್ನ ಬಾಕ್ಸ್ ಆಫೀಸ್ ಅಲ್ಲಿ ಪಡ್ಕೊಳತ್ತಾ? ಲೋಕೇಶ್ ಕನಗರಾಜ್ ಅವರ ಡೈರೆಕ್ಷನ್ ನ ಈ ಸಿನಿಮಾಗೂ LCUಗೂ ಲಿಂಕ್ ಇದೆಯಾ? ಓವರ್ ಆಲ್ ಸಿನಿಮಾ ಕ್ರಿಯೇಟ್ ಮಾಡಿದ್ದ ಹೈಪ್ ಅನ್ನ ಉಳಿಸ್ಕೊಂಡಿದ್ಯಾ ಇಲ್ವಾ? ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೊದಲನೇದಾಗಿ ಚಿತ್ರರಂಗದಲ್ಲಿ 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿ ಅದೇ ಆರಾಲಿ ಇವತ್ತಿನ ದಿನಾನು ಜನಗಳನ್ನ ಅಷ್ಟೇ ಕ್ರೇಜ್ ಅಲ್ಲಿ ಎಂಟರ್ಟೈನ್ ಮಾಡ್ತಿರುವಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ದೊಡ್ಡ ಕಂಗ್ರಾಚುಲೇಷನ್ಸ್. ಇನ್ನು ಟ್ರೈಲರ್ ಅಲ್ಲಿ ನೋಡಿ ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕೂ ಅಥವಾ ನೀವುಗಳು ಮಾಡಿರೋ ಗೆಸ್ಗೂ ಸಿನಿಮಾಗೂ ತುಂಬಾ ಡಿಫರೆನ್ಸ್ ಇದೆ. 2 ಗಂಟೆ 49 ನಿಮಿಷ ಇರುವಂತಹ ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದ್ದು ರಜನಿಕಾಂತ್ ಅವರ ಸಿನಿಮಾಗಳ ಮೇಲೆ ಆಡಿಯನ್ಸ್ಗೆ ಇರುವಂತಹ ಎಕ್ಸ್ಪೆಕ್ಟೇಷನ್ ಬೇರೆ. ಆ ಮಾಸ್ ಎಲಿವೇಶನ್ಸು, ವಿಜುವಲ್ ವರ್ತಿ ಮೂಮೆಂಟ್ಸು, ಹೈ ಕೊಡೋ ಸೀಕ್ವೆನ್ಸ್ಗಳು. ಆದ್ರೆ ಫಾರ್ ಎ ಚೇಂಜ್ ಇಲ್ಲಿ ಲೋಕೇಶ್ ಕನಗರಾಜ್ ರಜನಿ ಅವರ ಈ ಸಿನಿಮಾದಲ್ಲಿ ಸರ್ಪ್ರೈಸ್ ಮಾಡಿದ್ದು ವಿತ್ ಹೆವಿ ಕಂಟೆಂಟ್ ಬೇಸ್ಡ್ ಕಥೆಯ ಮೂಲಕ. ಮೇಲ್ ಹೇಳಿರೋ ಎಕ್ಸ್ಪೆಕ್ಟೆಡ್ ಸೀಕ್ವೆನ್ಸ್ಗಳು ಇಲ್ವೇ ಇಲ್ವಾ? ಡಿಸಪಾಯಿಂಟೆಡ್ ವಾಚ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾಟ್. ಆದ್ರೆ ಫ್ರಂಟ್ ಸೀಟ್ ಅನ್ನ ಸಿನಿಮಾದಲ್ಲಿ ತಗೊಂಡಿರೋದು ಕತೆ ಅಂತ ಹೇಳ್ತೀನಿ. ಅಂಡ್ ಆ ಎಕ್ಸಿಕ್ಯೂಷನ್, ಆ ಎಕ್ಸ್ಪೀರಿಯನ್ಸ್ ಅನ್ನ ಸಂಪೂರ್ಣವಾಗಿ ಕೊಡದೇ ಇರೋದಕ್ಕೆ ಇದನ್ನ ಗ್ರೇಟ್ ವಾಚ್ ಅಂತ ಕೂಡ ಹೇಳೋದಕ್ಕಾಗಲ್ಲ. ಪ್ಲಾಟು ಸಿಂಪಲ್ ಆಗಿದೆ, ಆದ್ರೆ ಅದನ್ನ ಎಂದಿನಂತೆ ಲೋಕೇಶ್ ಕನಗರಾಜ್ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಮೂಲಕ ಪ್ರೆಸೆಂಟ್ ಮಾಡಿದ್ದಾರೆ. ಲೋಕಿ ಅವರು ಇದನ್ನ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡುವಂತಹ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಆ ಎಫರ್ಟ್ಸು ಎವಿಡೆಂಟ್ ಆಗಿದ್ರು ಅದು ಎಕ್ಸಾಕ್ಟ್ ಆಗಿ ಫಿಟ್ ಇನ್ ಆಗ್ಲಿಲ್ಲ ಅಂತ ಹೇಳ್ತೀನಿ. ಇಲ್ಲಿ ಪ್ರಾಬ್ಲಮ್ಯಾಟಿಕ್ ಈ ಸಿನಿಮಾದ ಹೈಪು ಅಂಡ್ ಲೋಕೇಶ್ ಕನಗರಾಜ್ ರಜನಿಕಾಂತ್ ಅನ್ನುವಂತಹ ಕಾಂಬೋ ಮೇಲಿನ ಎಕ್ಸ್ಪೆಕ್ಟೇಷನ್. ಫಸ್ಟ್ ಆಫ್ ಅಲ್ಲಿ ಆದಷ್ಟು ಲೋಕಿ ಕಥೆನ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ. ಕಾನ್ಫ್ಲಿಕ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ, ಪರ್ಪಸ್ ಏನು ಅಂತ ಹೇಳ್ತಾರೆ, ಕಂಟೆಂಟ್ ಮೇಲೆ ಗಟ್ಟಿಯಾಗಿ ಕೂರ್ತಾರೆ, ವಿಚ್ ಇಸ್ ಗುಡ್. ಹೈ ಮೂಮೆಂಟ್ಸ್ ಗಳೆಲ್ಲವೂ ವರ್ಕ್ ಆಗ್ಲಿಲ್ಲ, ಬಟ್ ಮುಂದೆ ಏನು ಅನ್ನುವಂತಹ ಕ್ಯೂರಿಯಾಸಿಟಿ ಎಲ್ಲ ನೋಡ್ಸ್ಕೊಂಡು ಹೋಗುತ್ತೆ. ಅಂಡ್ ಇಂಟರ್ವೆಲ್ ಬ್ಯಾಂಕ್ ಕೂಡ ಚೆನ್ನಾಗಿ ಆಯ್ತು. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಅದು ಸಸ್ಟೈನ್ ಆಗೋದಕ್ಕೆ ಬೇಕಿದ್ದ ಪ್ರೊಸೀಡಿಂಗ್ಸ್ ಗಳು ತುಂಬಾನೇ ಆವರೇಜ್ ಆಗಿದೆ. ಇನ್ನು ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ದೇವ ಒಂದು ಮ್ಯಾನ್ಷನ್ ನಡೆಸ್ಕೊಂಡು ಆರಾಮಾಗಿರುವಂತಹ ಸಿಂಪಲ್ ಮನುಷ್ಯ. ಒಂದಿನ ಸಡನ್ ಆಗಿ ಅವನ ಬೆಸ್ಟ್ ಫ್ರೆಂಡು ತೀರ್ಕೊಂಡ ಅನ್ನುವಂತಹ ವಿಷಯ ಅವನಿಗೆ ತಿಳಿಯುತ್ತೆ. ಆತ ಹೇಗ್ ತೀರ್ಕೊಂಡ? ದೇವನ್ಗೆ ಆ ಫ್ರೆಂಡ್ ಯಾಕೆ ಅಷ್ಟು ಇಂಪಾರ್ಟೆಂಟು? ಈ ಸೈಮನ್ ಅನ್ನುವಂತಹ ಗ್ಯಾಂಗ್ಸ್ಟರು ದೇವನ್ ಲೈಫ್ಗೆ ಯಾಕೆ ಬರ್ತಾನೆ? ಅಲ್ಲಿಂದ ಏನೇನಾಗುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟು. ಇದ್ರ ಮೇಲೆ ಇನ್ನೇನೇ ಹೇಳಿದ್ರು ಸ್ಪಾಯ್ಲರ್ ಆಗುತ್ತೆ. ಮಿಕ್ಕಿದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಮೇಜರ್ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೂಪರ್ ಸ್ಟಾರ್ ಅಂತ ಯಾಕೆ ರಜನಿ ಅವರನ್ನ ಕರೀತಾರೆ ಅನ್ನೋದಕ್ಕೆ ಬೆಟರ್ ಎಕ್ಸ್ಪ್ಲನೇಷನ್ ಬೇಕೇ ಆಗಿಲ್ಲ. ಮತ್ತೆ ಈ ಸಿನಿಮಾದಿಂದ ವಿತ್ ಇಸ್ ಆರಾ ನಮ್ಮ ಕಣ್ಗಳನ್ನ ಅವ್ರ ಕಡೆಗೆ ಹಾಗೆ ಮ್ಯಾಗ್ನೆಟ್ ತರ ಹೇಳ್ಕೊಂಡ್ಬಿಡ್ತಾರೆ. ರಜನಿ ಅವರು ಡೈರೆಕ್ಟರ್ಸ್ ಆರ್ಟಿಸ್ಟ್ ಹೌದು, ಆದ್ರೆ ಅವ್ರು ಆಕ್ಟ್ ಮಾಡುವಂತಹ ಸೀನ್ಸ್ ಗಳ ಮಧ್ಯ ವಿತ್ ಇಸ್ ಮ್ಯಾನರಿಸಮ್ಸ್, ಸಣ್ಣ ಸಣ್ಣ ಲಾಫ್ಟರ್, ಇಂಪ್ರೂವೈಸೇಷನ್ಸ್ ಗಳಿಂದ ಸೀನ್ ಗಳನ್ನ ಖಂಡಿತ ಬೆಟರ್ ಮಾಡ್ತಾರೆ. ಅಂಡ್ ಇದು ಇಲ್ಲಿ ಎವಿಡೆಂಟ್ ಆಗಿ ಕಾಣುತ್ತೆ. ಲೋಕೇಶ್ ಕನಗರಾಜ್ ಅವರು ಕೂಡ ರಜನಿಕಾಂತ್ ಅವರ ಸ್ಟಾರ್ ಪರ್ಸೋನಾನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಕತೆಗೆ ಬ್ಲೆಂಡ್ ಆಗುವಂತಹ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಈ ಏಜ್ ಅಲ್ಲಿ ಅವ್ರನ್ನ ಇಟ್ಕೊಂಡು ಕತೆಗೂ ಡ್ಯಾಮೇಜ್ ಆಗದಂಗೆ ರಿಯಾಲಿಟಿಲಿ ಅವ್ರ ಕೈ ಆಗೋ ತರ ಇಲ್ಲಿನ ಸೀಕ್ವೆನ್ಸ್ ಗಳನ್ನ ಬರ್ಕೊಂಡಿದ್ದಾರೆ. ಇದರಲ್ಲಿ ಲೋಕೇಶ್ ಕನಗರಾಜ್ ಎಂತ ಸ್ಮಾರ್ಟ್ ಡೈರೆಕ್ಟರ್ ಅಂತ ಗೊತ್ತಾಗುತ್ತೆ. ಭಾಷಾ ಸಿನಿಮಾವನ್ನ ನೀವೇನಾದ್ರೂ ನೋಡಿದ್ರೆ ಅದರ ಟೆಂಪ್ಲೇಟು ನಿಮ್ಗೆ ನೆನಪಾಗುತ್ತೆ. ಅದಕ್ಕೆ ಬೇಕಿರುವಂತಹ ಸಿನಿಮ್ಯಾಟಿಕ್ ಎಲಿಮೆಂಟ್ಸ್ ಗಳನ್ನ ಇಲ್ಲಿ ಬುದ್ಧಿವಂತಿಕೆಯಿಂದ ಲೋಕೇಶ್ ಅವರು ಆರಿಸ್ಕೊಂಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡೆಯುವಂತಹ ಪ್ರಯತ್ನದಲ್ಲಿ ಸುಮಾರು ಬೇರೆ ಲ್ಯಾಂಗ್ವೇಜ್ ಆಕ್ಟರ್ಸ್ ಗಳನ್ನ ರೋಪ್ ಇನ್ ಮಾಡ್ಕೊಂಡಿರೋದು ಒಳ್ಳೆ ಮೂನೆ ಆದ್ರೂ ಅವ್ರನ್ನ ಕತೆಗೆ ಬ್ಲೆಂಡ್ ಮಾಡ್ಕೊಂಡಿರುವಂತಹ ರೀತಿ ನನಗೆ ಆವರೇಜ್ ಅಂತ ಅನಿಸ್ತು. ನಾಗಾರ್ಜುನ ವಿತ್ ಇಸ್ ಅಪಿಯರೆನ್ಸ್ ಅಂಡ್ ಸ್ಟೈಲಿಶ್ ವಿಲನ್ ಆಗಿ ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗೂ ಮಾಡಿದ್ದಾರೆ. ಆದ್ರೆ ಅವರ ಕ್ಯಾರೆಕ್ಟರೈಸೇಷನ್ ಮತ್ತು ಟ್ರೈಟ್ಸ್ ಗಳು ಫ್ಲಾಟ್ ಆಗಿತ್ತು. ಅದು ಆ ರೋಲ್ ಅನ್ನ ಇನ್ ದ ಎಂಡ್ ಒಂದು ಸಾಧಾರಣವಾದ ರೋಲು ಅನ್ನೋ ತರ ಎಕ್ಸ್ಪೀರಿಯನ್ಸ್ ಮಾಡಿಸ್ಬಿಡುತ್ತೆ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಸ್ ಖಲೀಶಾ ಪವರ್ಫುಲ್ ಆಗಿ ಕಾಣಿಸ್ತಾರೆ. ಅವ್ರ ಪಾತ್ರಕ್ಕೆ ಒಂದು ತೂಕ ಕೊಡೋ ಪ್ರಯತ್ನ ಮಾಡಿದ್ದಾರೆ ಅಂಡ್ ಉಪ್ಪಿ ಅದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಕೂಡ. ಆದ್ರೆ ಅವರ ಪಾತ್ರ ಕತೆಗೆ ಬೇಕೇ ಬೇಕಾಗಿತ್ತು ಅಥವಾ ದೊಡ್ಡ ವ್ಯಾಲ್ಯೂ ಅನ್ನ ಆಡ್ ಮಾಡ್ತು ಅಂತ ಅನ್ಸಲ್ಲ. ನಿಮ್ಗೆ ಇಲ್ಲಿ ಮಂಜುಮಲ್ ಬಾಯ್ಸ್ ಖ್ಯಾತಿಯ ಸೌಬಿನ್ ಶಹೀರ್ ಅವರು ಮತ್ತೆ ಇಂಪ್ರೆಸ್ ಮಾಡ್ತಾರೆ. ಅವರ ಸ್ಕ್ರೀನ್ ಟೈಮ್ ಕೂಡ ಜಾಸ್ತಿ ಇದೆ. ಆ ಪಾತ್ರ ಕೊಡುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಸಿನಿಮಾದ ಹೈಲೈಟ್. ಆ ಪಾತ್ರದ ಡಿಸೈನು ಅಂಡ್ ಅವ್ರು ಮಾಡಿರುವಂತಹ ಪರ್ಫಾರ್ಮೆನ್ಸು ಸೂಪರ್ ಆಗಿದೆ. ಟ್ವಿಸ್ಟ್ ಗಳ ಮೇಲೆ ಲೋಕಿ ಇಟ್ಟಂತಹ ನಂಬಿಕೆ ಇಲ್ಲಿ ವರ್ಕ್ ಆಗಿದೆ. ಆಡಿಯನ್ಸ್ಗೂ ಆ ಚೇಂಜ್ ಓವರು ಫೀಲ್ ಆಗುತ್ತೆ. ಇನ್ನು ಅಮೀರ್ ಖಾನ್ ಅವರ ಕ್ಯಾಮಿಯೋ ವಾಸ್ ಲಿಟರಲಿ ಓಕೆ. ಅದನ್ನ ಫೋರ್ಸ್ಡ್ ಆಗಿ ತಂದಿದ್ದಾರೆ, ಜಸ್ಟ್ ಕಾನ್ಸಂಟ್ರೇಟ್ ನಾರ್ತ್ ಇಂಡಿಯಾ ಅಂತ ಅನಿಸ್ತು. ಅವ್ರ ಪಾತ್ರ ಬಂದ್ಮೇಲೆ ಅಂಡ್ ಆ ಕ್ಲೈಮ್ಯಾಕ್ಸ್ ನ ಹೈ ಮೂಮೆಂಟ್ಸ್ ಕೂಡ ಹಾಗೆ ಫೇಡ್ ಔಟ್ ಆಯ್ತು.
ಶ್ರುತಿ ಹಾಸನ್ ಆಸ್ ಯೂಶಲ್ ಅವರ ಪಾತ್ರಕ್ಕೆ ಜಸ್ಟಿಫೈ ಮಾಡಿದ್ದಾರೆ ಅಂಡ್ ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಆಗಿತ್ತು. ಬಟ್ ಅವರ ರೋಲು ಆ ಪರ್ಪಸ್ ಅನ್ನ ಜಸ್ಟಿಫೈ ಮಾಡಲ್ಲ. ಸ್ವಲ್ಪ ಅಂಡರ್ ರಿಟನ್ ಆಗಿದೆ ಆ ರೋಲು. ಸಿನಿಮಾದಲ್ಲಿ ನಮ್ಮ ಕನ್ನಡತಿ ರಚಿತಾ ರಾಮ್ ಇಸ್ ಇಂಪ್ರೆಸಿವ್. ಆ ಪಾತ್ರಕ್ಕೆ ಏನ್ ಬೇಕಿತ್ತೋ ಅದನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಅಂತ ಅನ್ಸದೆ ಜನರಿಕ್ ಕ್ಯಾರೆಕ್ಟರೈಸೇಷನ್ಗಳು. ಲೋಕಿ ಅವರ ಮುಂಚೆ ಬಂದಂತಹ ಸಿನಿಮಾಗಳಲ್ಲಿ ಫಾರ್ ಎಕ್ಸಾಂಪಲ್ ಕೈತಿ ಆಗ್ಲಿ, ಮಾಸ್ಟರ್ ಆಗ್ಲಿ, ಲಿಯೋ, ವಿಕ್ರಮ್, ಇಲ್ಲಿನ ಮೇಜರ್ ಹೈಲೈಟೇ ಕ್ಯಾರೆಕ್ಟರೈಸೇಷನ್ ಮತ್ತು ಆ ಪಾತ್ರದ ಡಿಸೈನು. ಇಲ್ಲಿ ಆ ಸ್ಪೆಷಲ್ ಟ್ರೀಟ್ಮೆಂಟು ಪಾತ್ರಗಳಿಗೆ ಸಿಕ್ಕಿಲ್ಲ. ಅದರಿಂದ ಸಿನಿಮಾದಲ್ಲಿ ಅಲ್ಲಲ್ಲಿ ಹೈ ಮೂಮೆಂಟ್ಸ್ ಬಂದ್ರು ಅದು ನಮ್ಮನ್ನ ಉದ್ವೇಗಕ್ಕೆ ಒಳಗಾಗೋಗೆ ಮಾಡಲ್ಲ, ವಾವ್ ಅಂತ ಅನ್ಸಲ್ಲ. ಆ ಪಾತ್ರ ಸಖತ್ತಾಗಿತ್ತಲ್ವಾ ಅನ್ನೋ ಫೀಲು ಕೂಡ ಬರಲ್ಲ. ಸಿನಿಮಾದಲ್ಲಿನ ಡಿ ಏಜಿಂಗ್ ಪೋರ್ಷನ್ಸ್ಗಳು ಚೆನ್ನಾಗಿದೆ. ಸಖತ್ ನ್ಯಾಚುರಲ್ ಆಗಿ ಗ್ರಾಫಿಕ್ಸ್ ಅನ್ನ ಮಾಡಿಸಿದರೆ, ಅದಕ್ಕೆ ನಾನಂತೂ ಇಂಪ್ರೆಸ್ ಆದೆ. ಆದ್ರೆ ಆ ಪ್ರೀ ಸ್ಟೋರಿ ಟೆಂಪ್ಲೆಟ್ ನೋಡಿದೀವಿ ಅಂತ ಅನ್ಸುತ್ತೆ. ಅಂಡ್ ಅಲ್ಲಿ ಬೇಕಿದ್ದ ಸಪೋರ್ಟಿಂಗ್ ಸೀನ್ಸ್ಗಳು ಕೂಡ ಆವರೇಜ್ ಆಗಿತ್ತು. ಸಿನಿಮಾದ ಮತ್ತೊಂದು ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ಅನಿರುದ್ಧ್ ಅವರ ಮ್ಯೂಸಿಕ್. ಏನ್ ಮನುಷ್ಯ ಗುರು ಇವನು ಅಂತ ಅನಿಸ್ಬಿಡುತ್ತೆ. ಸುಮ್ನೆ ಕೂತಿದ್ದವ್ರನ್ನ ರೊಚ್ಚಿಗೆಪ್ಸೋ ಆಗಿದೆ ಇವ್ರ ಬಿಜಿಎಂ. ಸುಮಾರು ಫ್ಲಾಟ್ ಸೀಕ್ವೆನ್ಸ್ ಗಳನ್ನ ಇವರು ಎಲಿವೇಟ್ ಮಾಡಿದ್ದಾರೆ ಇಲ್ಲಿ. ಪವರ್ ಹೌಸ್ ಬಿಜಿಎಂ ಅಂತೂ ಕ್ರೇಜಿ. ಥಿಯೇಟರ್ ಸೌಂಡಿಂಗ್ ಅಲ್ಲಿ ಕೇಳೋದಕ್ಕೆ ಬೇರೆನೆ ಕಿಕ್ಕು. ಈ ಸಿನಿಮಾದಲ್ಲಿ ಲೋಕಿ ಅವರ ಹಿಂದಿನ ಸಿನಿಮಾಗಳ ಟ್ರೇಡ್ ಮಾರ್ಕ್ ಕಾಣುತ್ತೆ. ಹಳೆ ಸಾಂಗ್ಗಳು, ಮ್ಯೂಸಿಕ್ ನ ಜೊತೆಗೆ ಬರುವಂತಹ ಫೈಟ್ ಸೀಕ್ವೆನ್ಸಸ್, ನಾನ್ ಲೀನಿಯರ್ ಸ್ಟೋರಿ ಟೆಲ್ಲಿಂಗು, ಕ್ಯಾಮಿಯೋಗಳು ಎಲ್ಲವೂ ಇದೆ. ಆದ್ರೆ ಅದು ಈ ಬಾರಿ ಅದು ಹಳೆಯ ಸಿನಿಮಾಗಳಷ್ಟು ಇಂಪ್ಯಾಕ್ಟ್ ಮಾಡಲಿಲ್ಲ. ಸನ್ ನೆಟ್ವರ್ಕ್ ಅವರು ಈ ಸಿನಿಮಾದ ಪ್ರೊಡ್ಯೂಸರ್ಸ್. ಬೇಕಿರೋದು ಬೇಡದೇ ಇರೋದು ಎಲ್ಲದಕ್ಕೂ ಹಣದ ಹೊಳೆಯನ್ನ ಸುರಿಸಿದ್ದಾರೆ. ಅಂಡ್ ಅವ್ರಿಗೆ ಸಿನಿಮಾ ಮೇಲಿನ ಪ್ಯಾಷನ್ ಅಂಡ್ ರಜನಿ ಲೋಕಿ ಅನ್ನೋ ಕಾಂಬೋ ಮೇಲಿನ ನಂಬಿಕೆ ಕಾಣುತ್ತೆ. ಪ್ರೊಡಕ್ಷನ್ ವೈಸ್ ಸಿನಿಮಾ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಅದಕ್ಕೆ ತಕ್ಕ ಹಾಗೆ ವಿಜುವಲಿ ಮ್ಯಾಚ್ ಮಾಡಿರೋದು ಗಿರೀಶ್ ಗಂಗಾಧರನ್ ಅವರ ಸಿನಿಮಾಟೋಗ್ರಫಿ ಅಂಡ್ ಆರ್ಟ್ ಡೈರೆಕ್ಟರ್ ಸತೀಶ್ ಕುಮಾರ್ ಅವರ ಆ ನ್ಯಾಚುರಲ್ ಫಿನಿಶ್ ಆಗಿರುವಂತಹ ಸೆಟ್ಗಳು ಮತ್ತೆ ಆ ರಸ್ಟಿಕ್ ಪ್ರಾಪ್ಸ್. ಫಿಲೋಮೆನ್ ರಾಜ್ ಅವರ ಎಡಿಟಿಂಗ್ ಡೀಸೆಂಟ್ ಆಗಿದೆ. ಸಿನಿಮಾ ಲೆಂತಿ ಎನ್ನುವಂತಹ ಫೀಲು ಬರುತ್ತೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಂತೂ ಕ್ಲೈಮ್ಯಾಕ್ಸ್ ಇನ್ನೂ ಬರ್ತಿಲ್ಲ ಅನ್ನೋ ಹಾಗೆ ಫೀಲ್ ಮಾಡಿಸ್ಬಿಡುತ್ತೆ. ಬಟ್ ಇಷ್ಟು ಸ್ಟಾರ್ಸ್ ಗಳಿಗೆ, ಪಾತ್ರಗಳಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಕಂಟೆಂಟ್ ಅನ್ನ ತುಂಬಾ ಸ್ಟ್ರೆಚ್ ಮಾಡಿದ್ದಾರೆ ಅನ್ನೋ ಹಾಗೆ ಫೀಲ್ ಮಾಡಿಸ್ಬಿಡ್ತಾರೆ. ಅಂಡ್ ಸ್ಟಾರ್ಟಿಂಗ್ ಹೇಳ್ದಂಗೆ LCUಗೆ ಈ ಸಿನಿಮಾ ಬರುತ್ತಾ? ಇಲ್ಲ, ಇದು ಲೋಕೇಶ್ ಅವರ ಸ್ಟ್ಯಾಂಡ್ ಅಲೋನ್ ಸಿನಿಮಾ. ಈ ಸಿನಿಮಾಗೂ LCUಗೂ ಯಾವುದೇ ಕನೆಕ್ಷನ್ ಅನ್ನು ಲೋಕಿ ಅವರು ಇಲ್ಲಿ ಕೊಟ್ಟಿಲ್ಲ. ಖಡಕ್ ಆಗಿ ಹೇಳೋದಾದ್ರೆ ಕೂಲಿ ಒನ್ ಟೈಮ್ ವಾಚಬಲ್ ಆಕ್ಷನ್ ಡ್ರಾಮಾ ಸಿನಿಮಾ. ಸಿನಿಮಾದಲ್ಲಿ ಹಿಡಿಸೋದು ಆಸ್ ಆಲ್ವೇಸ್ ರಜನಿಕಾಂತ್ ಅವರ ಮ್ಯಾಗ್ನೆಟಿಕ್ ಸ್ಕ್ರೀನ್ ಪ್ರೆಸೆನ್ಸ್, ಸೌಬಿನ್ ಶಹೀರ್ ಅವರ ಕ್ಯಾರೆಕ್ಟರೈಸೇಷನ್ ಅಂಡ್ ಅವರಿಂದ ಉಂಟಾಗುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಗಳು, ಸ್ಟೈಲೈಸ್ಡ್ ಆಕ್ಷನ್ ಸೀಕ್ವೆನ್ಸ್ಗಳು, ಕಿಕ್ಯಾಸ್ ಬಿಜಿಎಂಸು, ಸಾಂಗ್ಸು ಅಂಡ್ ಕ್ಯಾಮಿಯೋಗಳ ಇಂಟ್ರೊಡಕ್ಷನ್. ಬಟ್ ಇಲ್ಲಿ ಸ್ಟೋರಿ ಲೈನು ನಮ್ಮನ್ನ ಹಿಡಿದಿಡಲ್ಲ. ಎಕ್ಸಿಕ್ಯೂಷನ್ ರಿಪಿಟೇಟಿವ್ ಅಂತ ಅನ್ಸುತ್ತೆ. ರಜನಿ ಸಿನಿಮಾಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡುವಂತಹ ಹೈ ಮೂಮೆಂಟ್ಸ್ ಗಳ ಕೊರತೆ ಇದೆ. ಇದೆಲ್ಲದ್ರಿಂದ ನಾನು ಮೊದಲೇ ಹೇಳಿದಾಗೆ ತುಂಬಾ ಕೆಟ್ಟದಾಗಿದೆ ಅಂತಾನೂ ಹೇಳಕ್ಕಾಗಲ್ಲ, ಹಾಗೆ ಸಿನಿಮಾ ಚೆನ್ನಾಗಿದೆ ಗುರು ಅಂತಾನೂ ಹೇಳಕ್ ಕಷ್ಟ ಆಗುತ್ತೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಾಲ್ 2 ಸಿನಿಮಾದ ರಿವ್ಯೂ ಕೂಡ ರಿಲೀಸ್ ಮಾಡಿದ್ದೀನಿ. ನೀವೇನಾದ್ರೂ ಇನ್ನೂ ನೋಡಿಲ್ಲ ಅಂದ್ರೆ ನೋಡಿ. ಸೈನಿಂಗ್ ಆಫ್, ಮನು.